ಸ್ಯಾಂಡಲ್ವುಡ್ನ ಹಿರಿಯ ನಿರ್ದೇಶಕ ಎಸ್ ನಾರಾಯಣ್ ಹಾಗೂ ಅವರ ಕುಟುಂಬದ ವಿರುದ್ಧ ವರದಕ್ಷಿಣೆ ಕಿರುಕುಳದ ಆರೋಪ ಕೇಳಿ ಬಂದಿದೆ. ಎಸ್ ನಾರಾಯಣ್ ಅವರ ಸೊಸೆ ಪವಿತ್ರ ಅವರು ಈ ಸಂಬಂಧ ಬೆಂಗಳೂರಿನ ಜ್ಞಾನ ಭಾರತಿ ಪೊಲೀಸ್ ಠಾಣೆಗೆ ದೂರನ್ನ ನೀಡಲಾಗಿದೆ. ಈ ಸಂಬಂಧ ಪೊಲೀಸರು ನಿರ್ದೇಶಕ ಹಾಗೂ ಕುಟುಂಬದ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಿಕೊಂಡಿದ್ದಾರೆ. ಲಕ್ಷಾಂತರ ರೂಪಾಯಿ ಹಣ ನೀಡಿದ್ರು ಪದೇ ಪದೇ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾಗಿ ಸೊಸೆ ಪವಿತ್ರ ದೂರಿನಲ್ಲಿ ಹೇಳಿಕೊಂಡಿದ್ದಾರೆ. ಹಾಗಾದ್ರೆ ಅಷ್ಟಕ್ಕೂ ಆಗಿದ್ದೇನು? ಆ ದೂರಿನಲ್ಲಿ ಏನೆಲ್ಲ ಉಲ್ಲೇಖಿಸಿದ್ದಾರೆ ಮತ್ತು ಸೊಸೆ ಪವಿತ್ರ ಮಾಡ್ತಾ ಇರುವಂತಹ ಆರೋಪಕ್ಕೆ ನಾರಾಯಣ್ ಏನ್ ಹೇಳಿದ್ದಾರೆ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಪವಿತ್ರ ನೀಡಿದ ದೂರಿನಲ್ಲಿ ಏನಿದೆ ಅಂತ ನೋಡೋದಾದ್ರೆ 2021ರಲ್ಲಿ ಎಸ್ ನಾರಾಯಣ್ ಮತ್ತು ಭಾಗ್ಯಲಕ್ಷ್ಮಿ ಅವರ ಪುತ್ರ ಪವನ್ ಅವರನ್ನ ವಿವಾಹವಾಗಿದ್ರು. 2022ರಲ್ಲಿ ಪ್ರತ್ಯೇಕವಾಗಿ ಸಂಸಾರ ನಡೆಸಲು ಆರಂಭಿಸಿದ್ರು. ಈ ದಂಪತಿಗೆ ಗಂಡು ಮಗು ಕೂಡ ಜನಿಸ್ತು. ಎಸ್ ನಾರಾಯಣ್ ಪುತ್ರ ಪವನ್ ಪದವೀಧರರಲ್ಲದ ಕಾರಣ ಪವಿತ್ರ ಅವರೇ ದುಡಿದು ಸಂಸಾರವನ್ನು ನಡೆಸ್ತಾ ಇದ್ರು. ಮಗುವಿನ ಎಲ್ಲಾ ಖರ್ಚು ವೆಚ್ಚಗಳನ್ನ ಅವರೇ ಭರಿಸಿದ್ದಾಗಿ ತಿಳಿಸಿದ್ದಾರೆ. ಮಗುವಿಗೆ 3 ತಿಂಗಳು ತುಂಬಿದ ಬಳಿಕ ಮಾವ ಅಂದ್ರೆ ಎಸ್ ನಾರಾಯಣ್ ಆಹ್ವಾನದ ಮೇರೆಗೆ ಪವಿತ್ರ ತಮ್ಮ ಪತಿ ಪವನ್ ಅವರೊಂದಿಗೆ ಮನೆಗೆ ವಾಪಸ್ ಹೋಗಿದ್ರು. ಮಾವನ ಮನೆಗೆ ವಾಪಸ್ ಹೋದ ಕೆಲವೇ ದಿನಗಳಲ್ಲಿ ಎಸ್ ನಾರಾಯಣ್ ಮತ್ತು ಪವನ್ ಇಬ್ಬರೂ ಸೇರಿ ಕಲಾ ಸಾಮ್ರಾಟ್ ಟೀಮ್ ಅಕಾಡೆಮಿ ಎಂಬ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅನ್ನ ಆರಂಭಿಸಿದ್ರು. ಈ ಸಂಸ್ಥೆಗೆ ಬಂಡವಾಳ ಹೂಡಲು ಪವನ್ ಪವಿತ್ರ ಅವರಲ್ಲಿ ಹಣಕ್ಕೆ ಬೇಡಿಕೆಯನ್ನ ಇಟ್ರು ಅಂತ ಆರೋಪಿಸಿದ್ದಾರೆ. ಈ ವೇಳೆ ತಮ್ಮ ತಾಯಿಯ ಆಭರಣಗಳನ್ನ ಅಡವಿಟ್ಟು ಹಣ ತಂದು ಕೊಟ್ಟಿದ್ದು ಆ ಸಂಸ್ಥೆ ನಷ್ಟವನ್ನ ಅನುಭವಿಸಿ ಮುಚ್ಚಿ ಹೋಗಿದೆ. ಅಲ್ಲಿ ಉಂಟಾದಂತಹ ನಷ್ಟವನ್ನ ಭರಿಸೋಕೆ ಅಂತ 10 ಲಕ್ಷ ಸಾಲ ಮಾಡಿಕೊಟ್ಟೆ, ಅದರ EMI ಅನ್ನ ತಾನೇ ಕಟ್ಟುತ್ತಿರುವುದಾಗಿ ಎಸ್ ನಾರಾಯಣ್ ಸೊಸೆ ಪವಿತ್ರ ಹೇಳಿದ್ದಾರೆ. ಇಷ್ಟೇ ಅಲ್ಲದೆ ಪವನ್ ತಮ್ಮ ತಾಯಿಯಿಂದಲೂ 75,000 ರೂಪಾಯಿಯನ್ನ ತೆಗೆದುಕೊಂಡಿದ್ದಾರೆ. ಇಷ್ಟೆಲ್ಲ ಸಹಾಯ ಮಾಡಿದ್ರು. ಕೆಲ ದಿನಗಳಿಂದ ಅತ್ತೆ ಭಾಗ್ಯಲಕ್ಷ್ಮಿ ಮತ್ತು ಪತಿ ಪವನ್ ಮತ್ತೆ ಹಣಕ್ಕಾಗಿ ಪೀಡಿಸ್ತಾ ಇದ್ರು. ಇದಕ್ಕೆ ಒಪ್ಪದಿದ್ದಾಗ ಅವರನ್ನ ಮನೆಯಿಂದ ಹೊರ ಹಾಕಲಾಗಿದೆ ಅಂತ ಪವಿತ್ರ ಪೊಲೀಸರಿಗೆ ನೀಡಿದ ದೂರಿನಲ್ಲಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಇಷ್ಟೇ ಅಲ್ಲದೆ ಮದುವೆಯ ಸಮಯದಲ್ಲಿ 1 ಲಕ್ಷ ಮೌಲ್ಯದ ಉಂಗುರ ಹಾಗೂ ಮದುವೆ ಖರ್ಚು ವೆಚ್ಚಗಳಿಗಾಗಿ ಹಣವನ್ನ ಪಡೆದಿದ್ದಾರೆ. ಸದ್ಯ ತಮ್ಮ ತವರು ಮನೆಯಲ್ಲಿರುವಂತಹ ಪವಿತ್ರ ಎಸ್ ನಾರಾಯಣ್ ಅವರ ಮನೆಗೆ ಹಲವಾರು ಬಾರಿ ಭೇಟಿ ನೀಡಲು ಪ್ರಯತ್ನಿಸಿದ್ರು ಕೂಡ ಭದ್ರತಾ ಸಿಬ್ಬಂದಿ ಮನೆಯಲ್ಲಿ ಇಲ್ಲ ಅಂತ ಹೇಳಿ ವಾಪಸ್ ಕಳಿಸಿದ್ದಾರೆ ಅಂತ ಹೇಳಿ ಪವಿತ್ರ ತಾನು ನೀಡಿದ ದೂರಿನಲ್ಲಿ ಅಸಹಾಯಕತೆಯನ್ನ ಹೊರಹಾಕಿದ್ದಾರೆ. ತಮಗೂ ಮತ್ತು ತಮ್ಮ ಮಗುವಿಗೂ ಏನಾದ್ರೂ ತೊಂದರೆ ಆದ್ರೆ ಅದಕ್ಕೆ ಎಸ್ ನಾರಾಯಣ್ ಅವರ ಪತ್ನಿ ಭಾಗ್ಯಲಕ್ಷ್ಮಿ ಮತ್ತು ಪುತ್ರ ಪವನ್ ಕಾರಣ ಅಂತ ಹೇಳಿ ಪವಿತ್ರ ಸ್ಪಷ್ಟಪಡಿಸಿದ್ದಾರೆ. ಈ ಮೂವರ ವಿರುದ್ಧವೂ ಕ್ರಮ ಕೈಗೊಳ್ಳುವಂತೆ ಮನವಿಯನ್ನ ಮಾಡಿದ್ದಾರೆ. ಆದ್ರೆ ಈ ಒಂದು ಆರೋಪಕ್ಕೆ ಎಸ್ ನಾರಾಯಣ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಫೋನೋ ಕಾಲ್ ನಲ್ಲಿ ಈ ಕುರಿತು ಮಾತನಾಡಿದ್ದಾರೆ. ಸೊಸೆಗೆ ನಾವು ಹಿಂಸೆ ಕೊಟ್ಟಿದ್ದೇವೆ ಅಂತ 1 ವರ್ಷದ ಬಳಿಕ ಅವರು ದೂರನ್ನ ನೀಡಿದ್ದಾರೆ. ಈ ದೂರು ಕೋರ್ಟ್ಗೆ ಹೋಗಿದೆ. ಅದರ ಬಗ್ಗೆ ನಾನು ಮಾತನಾಡಿದ್ರೆ ಅವರಿಗೆ ಅವಮಾನ ಮಾಡಿದಂತಾಗ್ತದೆ. ನಾನು ಹೆಣ್ಣು ಮಕ್ಕಳಿಗೆ ಗೌರವವನ್ನ ಕೊಡ್ತೇನೆ ಎಂದಿದ್ದಾರೆ. ಮುಂದುವರೆದು ಪಾಪ ಹೆಣ್ಮಗು ಅಲ್ವಾ, ಅದ್ರ ಬಗ್ಗೆ ಮಾತನಾಡಿದ್ರೆ ಅವರಿಗೆ ತೇಜೋವಧೆ ಮಾಡಿದಂತಾಗ್ತದೆ. ವರದಕ್ಷಿಣೆ ಕಿರುಕುಳ ಆರೋಪ ಪ್ರಶ್ನೆಗೆ ಉತ್ತರಿಸಿದಂತ ಅವರು, ಈ ದೇಶದಲ್ಲಿ ಎಲ್ಲಾ ಹೆಣ್ಣು ಮಕ್ಕಳು ಮಾಡೋದು ಅದೊಂದೇ ತಾನೆ. ನನ್ನ ವ್ಯಕ್ತಿತ್ವ, ನಾನು ಏನಂಬುದು ಎಲ್ಲರಿಗೂ ಗೊತ್ತಿದೆ. ಮಹಿಳೆಯರನ್ನ ಗೌರವದಿಂದ ಕಾಣುವಂತವ್ರು ನಾವು ಅಂತ ಹೇಳಿ ಹೇಳ್ಕೊಂಡಿದ್ದಾರೆ. ಸೊಸೆ ಮನೆ ಬಿಟ್ಟು ಹೋಗಿ 1 ವರ್ಷವಾಯ್ತು. ಈಗ ಹಲ್ಲೆ ಮಾಡಿದ್ದೇವೆ ಅಂತ ಹೇಳಿ ದೂರು ಕೊಟ್ಟಿದ್ದಾರೆ. ದೇಶದಲ್ಲಿ ರೆಗ್ಯುಲರ್ ಆಗಿ ಮಾಡೋದೇ ಇದೆ ತಾನೆ. ಅವರಿಗೆ ಎಲ್ಲಿ ಸುಖ ಸಂತೋಷ ಸಿಗುತ್ತೋ ಅಲ್ಲಿ ಹೋಗಿದ್ದಾರೆ ಎನ್ನುವ ಮೂಲಕ ತಮ್ಮ ಮೇಲಿನ ಆರೋಪವನ್ನ ಅವರು ನಿರಾಕರಿಸಿದ್ದಾರೆ. ಈ ಪ್ರಕರಣವು ಈಗ ಕಾನೂನು ಪ್ರಕ್ರಿಯೆ ಹಂತದಲ್ಲಿದೆ. ಇದರ ಬಗ್ಗೆ ಸದ್ಯ ಏನೇ ಹೇಳಿದ್ರು ತಪ್ಪಾಗುತ್ತೆ. ಇಲ್ಲಿ ಸೊಸೆ ಪವಿತ್ರ ಹಾಗೂ ನಾರಾಯಣ್ ಅವರ ಹೇಳಿಕೆಗಳು ತಮ್ಮದೇ ಆದಂತಹ ತೀವ್ರತೆಯನ್ನ ಹೊಂದಿದೆ. ಇಲ್ಲಿ ಯಾರದ್ದು ತಪ್ಪು ಸರಿ ಅನ್ನೋದು ನ್ಯಾಯಾಲಯದಲ್ಲಿ ಗೊತ್ತಾಗಲಿದೆ.